ಜೈನ ಧರ್ಮ ಅಂಬೇಕಾದ್ರೆ ಜೈನ ಧರ್ಮ ಎರಡು ಪದ ಇದೆ, ಜೈನ ಮತ್ತೆ ಧರ್ಮ. ಈ ಜೈನ ಶಬ್ದ ಯಾತ್ರೆಯಿಂದ ಆಗಿದೆ, ಎಲ್ಲಿಂದ ಬಂದಿದೆ? ಜೈನ ಶಬ್ದ ಜಿನ ಶಬ್ದದಿಂದ ಬಂದಿದೆ. ಹೇಗೆ ಶಿವನನ್ನು ಪೂಜೆ ಮಾಡ್ತಾರೋ ಅವರನ್ನು ಶೈವ ಅಂತಾರೆ, ವಿಷ್ಣುವನ್ನು ಪೂಜೆ ಮಾಡೋರನ್ನು ವೈಷ್ಣವ ಅಂತಾರೆ. ಹಾಗೆಯೇ ಯಾರು ಜಿನನ ಆರಾಧಿಸುತ್ತೆ ಅವರನ್ನ ಜೈನ ಅಂತಾರೆ. ಜಿನ ಶಬ್ದದಿಂದ ಜೈನ ಶಬ್ದ ಬಂದಿದೆ. ಜಿನ ಅಂದರೆ ಯಾರು? ಗೆದ್ದಿರೋರು. ಏನನ್ನು ಗೆದ್ದಿದ್ದಾರೆ ಅವರು? ತನ್ನ ಇಂದ್ರಿಯ. ಇಂದ್ರಿಯಗಳೆಷ್ಟಿದೆ? 5 ಇಂದ್ರಿಯ ಇದೆ. ಈ 5 ಇಂದ್ರಿಯಗಳು ಮತ್ತೆ ಮನ, ಈ ಎರಡನ್ನೂ ಕೂಡ ಯಾರು ಗೆದ್ದಿದ್ದಾರೆ ಅಥವಾ ಕರ್ಮಶತ್ರುವನ್ನ ಗೆದ್ದಿದ್ದಾರೆ ಅವರನ್ನ ಜಿನ ಅಂತ ಕರೀತಾರೆ. ಏನೋ 5 ಇಂದ್ರಿಯವನ್ನು ಗೆದ್ದಿದ್ದಾರೆ. ಮತ್ತೆ ಮನಸ್ಸು ಹೇಳುತ್ತೆ ಮದುವೆ ಇನ್ವಿಟೇಷನ್ ಬಂದಿದೆ, ಮದುವೆಗೆ ಹೋಗಿ ಬರೋಣ. ಈ ಕಡೆ ಶಿಬಿರ ಬಂದಿದೆ, ಶಿಬಿರಕ್ಕೆ ಹೋಗೋಣ. ಆಗ ಯಾವುದನ್ನ ಆಯ್ಕೆ ಮಾಡ್ಕೋಬೇಕು ಯೋಚನೆ ಆಗುತ್ತೆ. ಆದರೆ ಮನಸ್ಸು ಹೇಳಿದ್ದನ್ನೇ ಕೇಳಿ, ಮನಸ್ಸು ಒಳ್ಳೇದು ಹೇಳಿದರೆ ಪರವಾಗಿಲ್ಲ. ಇಲ್ಲಾಂದ್ರೆ ಶಿಬಿರ ಬೇಡಪ್ಪ, ಮನೆಗೆ ಕಾರ್ಯಕ್ರಮ ಇದೆ ಅಲ್ಲಿಗೆ ಹೋಗೋಣ ಅಂತ ಅನ್ಸಿದ್ರೆ ಧರ್ಮ ಬಿಟ್ಟು ಕರ್ಮದ ಕಡೆಗೆ ಮನಸ್ಸು. ಆ ಮನಸ್ಸನ್ನ ಗೆದ್ದಿದ್ದಾರೆ. ಮನಸ್ಸು ಹೇಳಿದ್ದನ್ನೆಲ್ಲ ಮಾಡೋಕ್ಕಾಗಲ್ಲ. ನಮ್ಮ ಮನಸ್ಸು ಎಲ್ಲದನ್ನೂ ಒಳ್ಳೆಯದನ್ನೇ ಹೇಳೋದಿಲ್ಲ. ಮನಸ್ಸಿಗೆ ವಿಚಾರ ಬಂತು ಅಂದರೆ ಅದು ಸರಿನಾ ತಪ್ಪ, ಅದರಿಂದ ನನಗೆಷ್ಟು ಲಾಭ ಅಥವಾ ನನ್ನವ್ರಿಗೆಷ್ಟು ಲಾಭ ಎಲ್ಲ ವಿಚಾರ ಮಾಡಿ ಆಮೇಲೆ ಕೆಲಸ ಮಾಡಿ. ಮನಸ್ಸಿಗೆ ಬಂದ ತಕ್ಷಣ ಕೆಲಸ ಮಾಡಿದ್ವಿ ಭಾಳ ಕಷ್ಟ ಆಗುತ್ತೆ. ಜೀವನದಲ್ಲಿ ನಾವು ದುಃಖ ಅನುಭವಿಸ್ಲಿಕ್ಕಂತೆ ನಮ್ಮ ಪರಿವಾರದವರು ಕೂಡ ದುಃಖನ ಅನುಭವಿಸಿದ್ದಾರೆ. ಅದಕ್ಕೆ ಮನಸ್ಸಿಗೆ ಬಂದ ತಕ್ಷಣ ಯಾವುದನ್ನು ನಿರ್ಧಾರ ಮಾಡಕ್ಕಾಗಲ್ಲ. ಮನಸ್ಸು ನಮ್ಮದೇ. ನಮ್ಮ ಮನಸ್ಸನ್ನು ಹೇಳ್ತೀವಿ, ನನ್ನ ಮನಸ್ಸು ಹೇಳಿ ಕೇಳಿದ್ರೆ ಇನ್ಯಾವ ಮನಸ್ಸು ಕೇಳ್ಬೇಕು ನಾವು? ಪ್ರಶ್ನೆ ಬರುತ್ತಲ್ಲ. ನಮ್ಮ ಮನಸ್ಸು ಹೇಳಿ ಕೇಳಿದ್ರೆ ಇನ್ಯಾರು ಹೇಳ್ತೇವೆ? ನಮ್ಮ ಮನಸ್ಸು ಎಲ್ಲವಾಗಲೂ ಒಳ್ಳೆಯದೇ ಹೇಳುತ್ತೆ ಅಂತ ಗ್ಯಾರಂಟಿ. ಅದರಿಂದ ವಿಚಾರ ಅದು ಏನು ಹೇಳಿದ್ರು ಮನಸ್ಸನ್ನು ಸಹ ಗೆದ್ರು. ಸಂಸಾರದ ಆಶೆಗಳನ್ನೆಲ್ಲ ಬಿಟ್ಟು 5 ಇಂದ್ರಿಯಗಳ ವಿಜಯವನ್ನ ಗೆದ್ದರು. ಮತ್ತಿನ್ಯಾರನ್ನು ಗೆದ್ರು? ಕರ್ಮಶತ್ರುಗಳನ್ನ ಗೆದ್ರು. ಎಷ್ಟಿದೆ ಕರ್ಮಗಳು? 8 ಕರ್ಮ ಇದೆ. ಯಾವ್ಯಾವುದು? ಜ್ಞಾನವರ್ಣ, ಅಂತರಾಯ 8 ಕರ್ಮ ಇದೆ. ಈ 8 ಕರ್ಮಗಳನ್ನು ಅವರು ಜಯಿಸಿದ್ರು, ಗೆದ್ರು. ಆದ್ರಿಂದ ಅವರನ್ನ ಜಿನ ಅಂತ ಹೇಳ್ತಾರೆ. ಜೈನ ಅಂದ್ರೆ ಯಾರು? ಜಿನಸ್ಸು ಉಪಾಸಕ ಜೈನ. ಜಿನೇಂದ್ರನ ಭಗವಂತನ ಉಪಾಸನೆಯನ್ನು ಮಾಡುತ್ತೆ, ಪೂಜೆಯನ್ನು ಮಾಡುತ್ತಾರೆ. ಆರಾಧಕರು ಯಾರಿದ್ದಾರೆ ಅವರನ್ನ ಜೈನ ಅಂತ ಕರೀತಾರೆ. ಈಗ ಜೈನ ಶಬ್ದ ತಿಳ್ಕೊಂಡ್ರಿ. 2ನೇ ಶಬ್ದ ಯಾರು ಪಾಠದ್ದು? ಧರ್ಮ. ಈ ಧರ್ಮ ಅಂದ್ರೇನು? ಧರತಿ ಇತಿ ಧರ್ಮ. ಯಾವುದು ಸಂಸಾರ ದುಃಖದಿಂದ ಮೇಲಕ್ಕೆತ್ತಿ, ದುಃಖದಿಂದ ಮೇಲಕ್ಕೆತ್ತಿ ಅಂದರೆ ದುಃಖದಿಂದ ದೂರ ಮಾಡಿ ಸ್ವರ್ಗ ಮೋಕ್ಷ ಆಗಿ ಉತ್ತಮ ಚಿರಂತರ ಸುಖ ಪ್ರದಾನ ಮಾಡುತ್ತೆ. ಶಾಶ್ವತ ಸುಖದವನ್ನ ನಮಗೆ ನೀಡುತ್ತೋ ಅದನ್ನ ಧರ್ಮ ಅಂತ ಹೇಳ್ತಾರೆ. ಯಾವುದನ್ನ ಕೆಲಸವನ್ನ ಮಾಡಿದ್ಮೇಲೆ ಅದು ನಮ್ಮ ಆತ್ಮ ಕಲ್ಯಾಣಕ್ಕೆ ಕಾರಣ ಆಗುತ್ತೆ, ನಮಗೆ ಶಾಶ್ವತವಾದ ಸುಖವನ್ನ ತಂದುಕೊಡುತ್ತೆ. ಅದಕ್ಕೆ ಧರ್ಮ ಅಂತ ಹೇಳ್ತಾರೆ. ಜೈನ ಆಯಿತು, ಧರ್ಮ ಆಯಿತು, ಅದೆರಡೂ ಕೂಡಿಸಿ ಏನಾಗುತ್ತೆ? ಜೈನ ಧರ್ಮ ಅಂದ್ರೆ ಏನಾಗುತ್ತೆ? ಜಿನೇಂದ್ರ ಭಗವಂತನ ಮೂಲಕ ಪ್ರತಿಪಾದಿತ ಧರ್ಮ ಜೈನ ಧರ್ಮ. ಜಿನ ಭಗವಂತರು ಯಾವ ಧರ್ಮವನ್ನು ಪ್ರತಿಪಾದನೆ ಮಾಡಿ ಅಂದರೆ ಎಲ್ಲರೂ ಪಾಲಿಸಬೇಕು, ಯಾವುದನ್ನು ಪಾಲನೆ ಮಾಡೋದ್ರಿಂದ ಜೀವಿಗಳಿಗೆ ಸುಖ ಆಗುತ್ತೆ ಅಂತ ಹೇಳಿದ್ರು. ಆ ಧರ್ಮಕ್ಕೆ ಜೈನ ಧರ್ಮ, ಜಿನ ಭಗವಂತರು ಪ್ರತಿಪಾದನೆ ಮಾಡಿದಂತಹ ಧರ್ಮಕ್ಕೆ ಜೈನ ಧರ್ಮ ಅಂತ ಹೇಳ್ತಾರೆ. ಜೈನ ಧರ್ಮಕ್ಕೆ ನಿಮ್ಗೆಲ್ಲಾದ್ರೂ ಮನೆಗೆ ಒಂದು ಹೆಸರು, ಸ್ಕೂಲಲ್ಲಿ ಒಂದು ಹೆಸರು, ಗೆಳತಿ ಒಂದು ಹೆಸರು ಎಲ್ಲ ಕರೀತಾರಲ್ಲ, ಹಾಗೆ ಜೈನ ಧರ್ಮಕ್ಕೂ ಸುಮಾರು ಹೆಸರಿದೆ. ಎಷ್ಟು ಹೆಸರಿದೆ? 4 ಹೆಸರಿದೆ. ಯಾವ್ಯಾವುದು? ನಿರ್ಗ್ರಂಥ ಧರ್ಮ, ಅರಹತ್ಯ ಧರ್ಮ, ರಮಣ ಧರ್ಮ,
ಧರ್ಮ. ನಿರ್ಗ್ರಂಥ ಧರ್ಮ ಅಂದರೆ ಗ್ರಂಥ ಅಂದರೆ ಗ್ರಂಥ ಅಂದ್ರೇನು? ಪರಿಗ್ರಹ. ಮನೆ, ಹೊಲ, ಫ್ಯಾಕ್ಟ್ರಿ, ಅಂಗಡಿ, ಬೆಳ್ಳಿ, ಚಿನ್ನ. ಹಿರಣ್ಯ ಅಂದರೆ ಬೆಳ್ಳಿ, ಸುವರ್ಣ ಅಂದರೆ ಚಿನ್ನ, ವಾಸ್ತು ಅಂದರೆ ಮನೆ, ಕ್ಷೇತ್ರ ಅಂದರೆ ಹೊಲ, ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದೀವಿ, ಗುಡಿ ಬೇಕಾದಂಥದ್ದೆಲ್ಲ ಹೋಗಿದೆ. ದಾಸಿ ಎಲ್ಲ ಆಳು ಕಾಳು ಇರ್ತಾರೆ ಮನೆಯಲ್ಲಿ. ದನ ಕಣ್ಣು ಕೂಡ ಆಳು ಅಂತಲೇ ಹೇಳ್ತಾರೆ. ಅವು ನಮ್ಮ ಸೇವೆಯನ್ನ ಮಾಡೋದು. ಅದೆಲ್ಲ ದಾಸ. ಧನ ಹಣ, ಧಾನ್ಯ, ಕಾಳು ಬೇಳೆ ಮನೆಯಲ್ಲಿರುವಂಥದ್ದು. ಆಮೇಲೆ ಕುಪ್ಯ ಅಂದರೆ ವಸ್ತ್ರ, ಬಾಂಡ ಅಂದರೆ ಪಾತ್ರೆಗಳು. ಬಾಂಡೆ ಅಂಗಡಿ ಅಂತಿರಲ್ಲ, ಏನದು ಪಾತ್ರೆ ಅಂಗಡಿ. ಇದೆಲ್ಲ ಅವ್ರಿಗೆ ಏನಿದೆ, ಕಣ್ಣಿಗೆ ಕಾಣುವಂಥದ್ದು ಅಲ್ಲ. ಯಾರ ಮನೇಲಿ ಎಷ್ಟು ಪಾತ್ರೆ ಇದೆ, ಎಷ್ಟು ದೊಡ್ಡ ಮನೆ ಇದೆ, ಚಿಕ್ಕ ಮನೆ ಇದೆಯೋ ದೊಡ್ಡ ಮನೆ ಇದೆಯೋ, ಹೊಲ ಎಷ್ಟು ಎಕರೆ ಇದೆ ಕಾಣುತ್ತಲ್ಲ. ಅದೆಲ್ಲ ಕಣ್ಣಿಗೆ ಕಾಣುವಂಥ ಪರಿಗ್ರಹಗಳೇನಿದೆ ಅವುಗಳನ್ನ ಬಾಹ್ಯ ಪರಿಗ್ರಹ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಬಾಹ್ಯ ಪರಿಗ್ರಹ ಅಂತ ಹೇಳ್ತಾರೆ. ಎಷ್ಟಿದೆ ಇದು? 10. ಕ್ಷೇತ್ರ, ವಾಸ್ತು, ಹಿರಣ್ಯ, ಸುವರ್ಣ, ಧನ, ಧಾನ್ಯ, ದಾಸಿ, ದಾಸ, ಕುಪ್ಯ, ಬಾಂಡ. 10 ಪ್ರಕಾರ ಇದೆ. ಆಯ್ತಾ? ನಿರ್ಗ್ರಂಥ ಅಂದರೆ, ಗ್ರಂಥ ಅಂದರೆ ಅಂತರಂಗ ಬಹಿರಂಗದ್ದು ಎಷ್ಟಿದೆ? 10 ಇದೆ. 10 ಪರಿಗ್ರಹ ಇದೆ. ಪರಿಗ್ರಹ ಎಷ್ಟಿದೆ? 10. ಬಾಕಿದ್ದು ಮತ್ತೆ ಅಂತರಂಗ ಅಂದರೆ ಒಳಗೆ ಕಣ್ಣಿಗೆ ಕಾಣಲಿರುವಂಥದ್ದು. ಅದು ಎಷ್ಟಿದೆ? 14 ಇದೆ. ಮಿಥ್ಯಾತ್ವ, ಕ್ರೋಧ, ಮಾನ, ಮಾಯ, ಲೋಭ, ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ, ಹಾಸ್ಯ, ರತಿ, ಅರಸಿ, ಶೋಕ, ಭಯ, ಜಿಗುಪ್ಸೆ. ಇವಿಷ್ಟು ಸೇರಿ 14 ಅಂತರಂಗ ಪರಿಗ್ರಹ ಇದೆ. ಯಾರು ಮೇಲ್ ಕಡಿತಾ ಇರ್ತಾರೆ ಬಂದ ತಕ್ಷಣ ಬನ್ನಿ ಈಗ ಬಂತ ಭಾಳ ಚೆನ್ನಾಗಿ ಮನಸ್ಸಲ್ಲಿ ಕದಿಲ್ಲ ಬಂದು ಹೆಂಗೆ ಗೊತ್ತಾಗುತ್ತೆ? ಮೇಲ್ ಮಾತ್ರ ಮುಖ ನಗ್ತಾ ಇರುತ್ತೆ. ಮುಖ ನೋಡಿ ಅವ್ರು ನಮ್ಮನ್ನು ಪ್ರೀತಿಯಿಂದ ಕರೀತಿದ್ದವರು, ಸಿಟ್ಟಿಂದ ಕರೀತಾರೆ. ಹೆಂಗೆ ಗೊತ್ತಾಗೋದು? ಅದರಿಂದ ಯಾವುದೂ ಕಣ್ಣಿಗೆ, ಅದರಿಂದ ಅಂತರಂಗ ಪರಿಗ್ರಹ ಅಂತ ಹೇಳಿ. ಈ 24 ಪರಿಗ್ರಹಗಳಿಂದ ಯಾರು ರಹಿತರಿದ್ದಾರೆ ಅವರು ನಿರ್ಗ್ರಂಥರಿದ್ದಾರೆ. ನಿರ್ಗ್ರಂಥ ಅಂದರೆ ಗ್ರಂಥರಹಿತ. ನಿರ್ಗ್ರಂಥ ಅಂದ್ರೇನು? ಗ್ರಂಥರಹಿತ, ಪರಿಗ್ರಹ ರಹಿತ. ಅವರ ಯಾವುದೇ ಪರಿಗ್ರಹ, ಬಾಹ್ಯ ಪರಿಗ್ರಹನೂ ಇಲ್ಲ, ಅಂತರಂಗ ಪರಿಗ್ರಹನೂ ಇಲ್ಲ. ಇದೆ ಗ್ರಂಥ ಅರ್ಥಾತ್ ಪರಿಗ್ರಹ, ಅಂತರಂಗ ಹಾಗೂ ಬಹಿರಂಗ ಪರಿಗ್ರಹ ರಹಿತ ಮುನಿಗಳನ್ನ ನಿರ್ಗ್ರಂಥ ಅಂತ ಕರೀತಾರೆ. ಮತ್ತು ಅವರ ಧರ್ಮವನ್ನ ನಿರ್ಗ್ರಂಥ ಧರ್ಮ ಅಂತ ಕರೀತಾರೆ. ಅರ್ಹತ್ ಧರ್ಮ, ಪೂಜ್ಯ ಅರ್ಹತ್ತಂದ್ರೆ ಅರಿಹಂತ. ಅರ್ಹತ್ತಂದ್ರೆ ಯಾರು? ಅರಿಹಂತ. ಅರಿಹಂತ ಭಗವಂತನ ಆರಾಧನೆ ಮಾಡುವ ಜನ ಧರ್ಮ. ಅರಿಹಂತನ ಆರಾಧನೆಯನ್ನ, ಪೂಜೆಯನ್ನ ಯಾರು ಮಾಡ್ತಾರೆ ಅವರ ಧರ್ಮಕ್ಕೆ ಅರ್ಹತ್ ಧರ್ಮ ಅಂತ ಹೇಳ್ತಾರೆ. ಏನು? ಅರ್ಹತ್ತಂದ್ರೆ ಅರಿಹಂತ. ಅರಿಹಂತನ ಆರಾಧನೆ ಮಾಡುವವರು, ಪೂಜೆಯನ್ನು ಮಾಡುವವರು ಯಾರಿದ್ದಾರೆ ಅವರ ಧರ್ಮಕ್ಕೆ ಅರ್ಹತ್ ಧರ್ಮ ಅಂತ ಕರೀತಾರೆ. ಶ್ರಮಣ ಧರ್ಮ. ಶ್ರಮಣ ಶಬ್ದ ಶ್ರಮ ಧಾತುವಿಂದ ಬರುತ್ತೆ. ಶ್ರಮ ಅಂದ್ರೇನು? ಕಷ್ಟಪಟ್ಟು ಕೆಲಸ ಮಾಡೋದು ಅಲ್ವಾ? ಕಷ್ಟ ಆಗಿದ್ದರೆ ಶ್ರಮ ಆಗುತ್ತೆ. ಶ್ರಮ ನಿಕ್ಕರು ಆರಾಮಾಗಿ ಕೂತು ತಿಂದು ಅಷ್ಟಪ್ಪ ಯಾಕಾಗಿ ಬಿಡ್ತಾರೆ? ಚೆನ್ನಾಗಿ ತಿನ್ನೋದು, ಸ್ವಾಭಾವಿಕ ಇಟ್ಕೊಂಡು ತಿಂಡಿ ನೋಡೋದು. ಮತ್ತು ತಿಂದಿದ್ದ ಅರ್ಧಕ್ಕೆ ಜಾಗ ಇಲ್ಲ. ನಾನು ಯಾರಿಗೂ ಬಟ್ಟು ಮಾಡ್ತಿಲ್ಲ, ಯಾರಿಗೂ ಹೆಸರು ಹೇಳ್ತಿಲ್ಲ. ಬಹಳ ಜನ ಇದ್ದಾರೆ ಪ್ರಪಂಚದಲ್ಲಿ. ಇಲ್ಲಿರೋ ಯಾರು ಅಷ್ಟು ತಪ್ಪಾಗಿಲ್ಲ, ಚಿಂತೆ ಮಾಡಬೇಕು. ಎದ್ರು ಕೂರಕ್ಕಾಗಲ್ಲ, ಎದ್ರು ಹೇಳಕ್ಕಾಗಲ್ಲ ಅನ್ನೋಂಥವ್ರು ಯಾರು ಇಲ್ಲ. ಅವ್ರವ್ರ ಮನೆ ಕೆಲಸ ಅವ್ರವ್ರು ಮಾಡ್ಕೊತಿದ್ದಾರೆ. ಅದೇ ಅಂಥವ್ರು ಇದ್ದಾರಲ್ಲ, ಅದಕ್ಕೆ ಶ್ರಮ.
ಶ್ರಮ ಅಂತಂದ್ರೇನು? ತಪವನ್ನು ಮಾಡುತ್ತಾ ಆತ್ಮವಿಶ್ವಾಸದ ಉದ್ದೇಶಕ್ಕಾಗಿ, ಅಂದರೆ ಆತ್ಮ ವಿಕಾಸ, ತನ್ನ ಆತ್ಮನ ವಿಕಾಸ ಆಗಬೇಕು, ತನ್ನ ಆತ್ಮನ ಏಳಿಗೆ ಆಗಬೇಕು, ತನ್ನ ಆತ್ಮನ ಉನ್ನತಿ ಆಗಬೇಕು ಅಂತ ಹೇಳಿ ಯಾರು ಶ್ರಮ ಪಡ್ತಾರೆ, ಯಾರು ತಪಸ್ಸನ್ನ ಮಾಡ್ತಾ ಇದ್ದಾರೆ, ಪೂರ್ಣತ್ವವನ್ನು ಪಡ್ಕೋಬೇಕು ಅಂತ ಹೇಳಿ ಹೊರಟಿದ್ದಾರೆ. ಹಾಗಿದೆ ತುಪ್ಪ ಹಾಲಿದ್ದೆಲ್ಲ ಸಿಗುತ್ತಲ್ವ, ಕೈ ಹಾಕಿ ತೆಗೆಗೆ ಹಾಲು ಕೈ ಹಾಕಿ ಸಿಗುತ್ತಾ ತುಪ್ಪ? ಅದಕ್ಕೊಂದು ಪ್ರಕ್ರಿಯೆ ಇದೆ ಅಲ್ವಾ? ಹಾಲು ಕಾಯಿಸ್ಬೇಕು, ಕಾಯಿಲೆ ಅದನ್ನು ಕಳಿಸ್ಬೇಕು, ಅದು ತುಂಬಾನು ಆಡಬಾರ್ದು, ಬಿಸಿನೂ ಇರಬಾರ್ದು, ಬೆಚ್ಚಗಿರ್ಬೇಕು. ಆಗ ಅದನ್ನ ಹೆಪ್ಪಿಟ್ಟು ನಾಳೆವರೆಗೂ ಕಾಯ್ಬೇಕು ಅಲ್ವಾ? ಕಾದ ಮೇಲೆ ಹೆಪ್ಪಾಗಿರ್ಬೋದು, ಒಡ್ಡು ಹೋಗ್ಬೋದು. ಹೆಪ್ಪಾಗಿದ್ರೆ ಕಡಿಬೇಕು, ಕಡಿದ ಮೇಲೆ ಬೆಣ್ಣೆ ಬರುತ್ತೆ, ಬೆಣ್ಣೆ ಆದಮೇಲೆ ಮತ್ತೆ ತುಪ್ಪ ಮಡಗಿಸುವ, ಅದನ್ನ ಬೆಣ್ಣೆನ ಕಾಯಿಸಿ, ಬೆಣ್ಣೆ ಕಾಯಿಸಿದರೆ ತುಪ್ಪ ಆಗುತ್ತಾ? ತುಪ್ಪ ಆಗಲಿ, ಆ ತುಪ್ಪ ವಾಪಸ್ ಹಾಳು ಮಾಡಿ ನಂಗೆ ಅದೇ ಬೇಕಪ್ಪ, ನಾಳೆ ನಂಗೆ ಅದೇ ಹಾಲು, ನಿನ್ನೆ ಇವತ್ತೇನು ಹಾಲು ಇದು ಮಾಡಿದ್ರೆ ತುಪ್ಪ ಅದೇ ಹಾಲು ನಾಳೆ ಬೇಕು, ವಾಪಸ್ ತುಪ್ಪ ಬೇಡ ಆಗುತ್ತೆ. ಹಾಗೆಯೇ ಈ ಶ್ರಮಣರು ಏನು ಮಾಡ್ತಾರೆ? ಆತ್ಮ ಕಲ್ಯಾಣಕ್ಕಾಗಿ ಜ್ಞಾನ, ಧ್ಯಾನ, ತಪವನ್ನ ಮಾಡಿ, ತಪ ಅಂದರೆ ಸುಡುವುದು, ತಪ ಅಂದ್ರೇನು? ಸುಡುವುದು. ತಪ ಅನ್ನೋದು ಸಂಸ್ಕೃತ ಪದ, ತಪ ಅಂದರೆ ಸುಡುವುದು ಅಂತ. ಏನನ್ನು ಸುಡ್ತಾರೆ? ಜ್ಞಾನ ಅನ್ನುವಂತಹ ಅಗ್ನಿಯಿಂದ ಕರ್ಮವನ್ನು ಸುಡ್ತಾರೆ. ಕರ್ಮ ಹೇಗಿದೆ? ಆತ್ಮನ ಜೊತೆ ಹಾಲು ನೀರಿನ ಹಾಗೆ ಕೂಡಿಕೊಂಡಿದೆ. ಆತ್ಮ ಹಾಲಾದ್ರೆ ನೀರು, ದೇಹ ಇದೆ, ಕರ್ಮ ಇದೆ. ಕರ್ಮ ಮತ್ತೆ ದೇಹ, ಆತ್ಮ ಇಬ್ಬರೂ ಕೂಡ ಹಾಲು ನೀರಿನ ಹಾಗೆ ಸೇರಿದರೆ ನೀರಿನ ಹಾಲನ್ನು ಕಾಯಕ್ಕಿಟ್ರೆ ನೀರೆಲ್ಲ ಸುಟ್ಟು ಹೋಗ್ಬಿಟ್ಟು, ಹಾಲು ಉಳಿಕೊಂಡ್ರೆ ಅದೇ ಕೋವ ಅಲ್ಲ, ಬರೀ ಹಾಲು ಉಳಿದಿದ್ದು. ಹಾಗೆ ಕೊನೆಗೆ ಉಳಿತಾರೆ, ಅದು ಶುದ್ಧ ಕೋವ. ಅದ ಆತ್ಮ ಇದೆ, ನೀರೆಲ್ಲ ಹಿಂಗೆ ಹೊರಟು ಸುಟ್ಟ ತಪಸ್ಸನ್ನ ಮಾಡಿದ, ಸುಟ್ಟ ಏನಾಗುತ್ತೆ? ನೀರೆಲ್ಲ ಹಿಂಗೆ ಹೋಗುತ್ತೆ. ಹಾಗೆಯೇ ತಪಸ್ಸಿನಲ್ಲಿ ಕರ್ಮ ಇಲ್ಲ, ಸುಟ್ಟು ಹೋಗಿ. ತಪ ಅಂದರೆ ಸುಡೋದು. ಏನನ್ನು ಸುಡೋದು? ಕರ್ಮವನ್ನು ಸುಡೋದು. ಈ ತಪಸ್ಸನ್ನ ಮಾಡಿ ಪೂರ್ಣತ್ವವನ್ನು ಪ್ರಾಪ್ತಿ ಮಾಡಿಕೊಳ್ತಾರೆ. ಅವರ ಉಪಾಸನೆ, ಆರಾಧನೆ ಮಾಡಿ. ಯಾರನ್ನ ಉಪಾಸನೆ ಮಾಡಿ? ನಾವೆಲ್ಲ ಯಾಕೆ ಇಷ್ಟೊಂದು ಬಂದು ಸೇರಿದ್ದೀವಿ? ಯಾಕೆಂದ್ರೆ ಮಹಾರಾಜಿ ಬಂದಿದ್ದಾರೆ ಅಲ್ವಾ? ಇಷ್ಟೊತ್ತು ಬೆಳಗ್ಗೆ ಸಂಜೆವರೆಗೂ ಇಷ್ಟೊತ್ತು ಬೇರೆ ಕಡೆ ಎಲ್ಲರೂ ಹೋದ್ರು 10 ನಿಮಿಷಕ್ಕೆ ಒಂದ್ಸಲ ಫೋನಲ್ಲಿ ಮಾತಿನೆಲ್ಲೋ ಮಾತಾಡ್ತಿದ್ದೆ. ಇವತ್ತು ಫೋನ್ ಎಷ್ಟೊತ್ತು ಇಟ್ಕೊಂಡಿದ್ದೀರಾ? ಭಾಳ ಟೈಮ್ ಫೋನೇ ಗೊತ್ತಿಲ್ಲ ಅಲ್ವಾ? ಫೋನ್ ಬಿಟ್ಟು ಬಂದಿರೋರು ಇದ್ದೀರ. ಯಾಕೆ? ಮಹಾರಾಜರಿದ್ದಾರೆ. ಮಹಾರಾಜರು ಯಾರು? ಶ್ರಮಣರು. ಶ್ರಮಣರ ಆರಾಧನೆಯನ್ನು ಮಾಡ್ತಾ ಇದ್ದೀನಿ. ಈ 8 ದಿನ ನನಗೆ ಗುರುಗಳ ಹೇಳಿದ ಹಾಗೆ ನಡ್ಕೊಳ್ಳುವಂಥ ಒಂದು ಸದವಕಾಶ ಸಿಕ್ಕಿದೆ. ಈ 8 ದಿನ ನಮ್ಮನ್ನ 8 ಕರ್ಮಗಳಿಂದ ನಾಶವಾಗಿ ಮೋಕ್ಷಕ್ಕೆ ಹೋಗೋದಕ್ಕೆ ಸಹಾಯ ಆಗುತ್ತೆ. ಅದರಿಂದ ಇಂಥ ಎಷ್ಟೋ ದಿನಗಳನ್ನ ಯಾರಿಗೋ ಹುಷಾರಿರಲಿಲ್ಲ, ಯಾರಿಗೋ ಆಕ್ಸಿಡೆಂಟ್ ಆಯಿತು, ಯಾರಿಗೋ ಏನೋ ಆಯಿತು ಅಂತೇಳಿ ಎಷ್ಟೆಷ್ಟು ದಿನ ಆಸ್ಪತ್ರೆಯಲ್ಲಿ ಅದರಲ್ಲಿ ಇದರಲ್ಲಿ ಕಳೆದಿಲ್ಲ. ಅದರಿಂದ ನಮಗೇನೂ ಲಾಭ ಆಗಿಲ್ಲ, ಏನೂ ಲಾಭ ಆಗಿಲ್ಲ. ಆದರೆ ಈ 8 ದಿನ ಏನು ಗುರುಗಳ ಚರಣದಲ್ಲಿ ಕಳಿತೀವಿ, ಅದರಿಂದ ನಮ್ಮ ಅನಂತ ಪಾಪ ಕಳೆದಿದೆ. ಏಕೆಂದರೆ ಚಿನ್ನನೂ ಇದ್ದಾನೆ ನೋಡಲಿ, ದರ್ಶನ ಕಾಣ್ತಾ ಇದೆ, ಗುರುನೂ ಇದ್ದಾರೆ, ಶಾಸ್ತ್ರನೂ ಇದೆ. ದೇವಶಾಸ್ತ್ರ ಗುರು 3 ಜನಗಳ ಜೊತೆಯಲ್ಲಿ ಇರ್ತೀವಿ ನಾವು. ಎಷ್ಟೊತ್ತಿಗೆ ಇರ್ತೀವಿ ಅಷ್ಟೊತ್ತಿಗೆ ನಮಗೆ ಪುಣ್ಯದ ಲಾಭನೇ ಆಗತ್ತೆ. ಇದು ನಮಗೆ ಮುಂದೆ ಬಂದದಿಲ್ಲ, ಈ ಜನ್ಮದಲ್ಲದೆ ಮುಂದಿನ ಜನ್ಮದಲ್ಲಾದರೂ ನಮಗೂ ಕೂಡ ಆ ಉತ್ತಮ ತಪಸ್ಸನ ಮುನಿ ಆಗುವಂತಹ ಶಕ್ತಿಯನ್ನ ಕೊಡುತ್ತೆ. ನಾವು ಕೂಡ ತಪಸ್ಸನ್ನು ಮಾಡಿ ಮೋಕ್ಷನ ಪಡೆಯೋದಕ್ಕೆ ಸಹಾಯಕ ಆಗುತ್ತೆ. ಅಂತಹ ಶ್ರಮಣರ ಉಪಾಸನೆ, ಆರಾಧನೆ ಮಾಡುವ ಜನರ ಧರ್ಮವನ್ನ ಶ್ರಮಣ ಧರ್ಮ ಅಂತ ಹೇಳ್ತಾರೆ. ಇದು ಮಹಾರಾಜರ
ನಾವು ಅವರ ಆರಾಧನೆಯನ್ನ ಮಾಡ್ತಾರೆ, ಅವ್ರ ಪೂಜೆಯನ್ನ ಅವರ ಉಪಾಸನೆಯನ್ನ ಮಾಡ್ತಾರೆ. ಆದ್ದರಿಂದ ಇದು ಶ್ರಮಣ ಧರ್ಮ, ಉಪಾಸಕರ ಧರ್ಮ ನಮ್ಮ ಧರ್ಮ, ಅವರ ಧರ್ಮ. ಆಮೇಲೆ ವೀತರಾಗ ಧರ್ಮ, ವೀತರಾಗ ಭಗವಾನರ ಉಪಾಸನೆ ಆರಾಧನೆ ಮಾಡುವ ಜನರ ಧರ್ಮವನ್ನ ವೀತರಾಗ ಧರ್ಮ. ವೀತ ಅಂದ್ರೆ ಬಿಟ್ಟಿರೋದು, ರಾಗ ಅಂದ್ರೆ ಪ್ರೀತಿ. ಇವಾಗ ನಿಮ್ದು ಯಾರೋ ಆಸ್ತಿ ಹೊಡ್ಕೊಂಡಿದ್ದಾರೆ, ನಿಮ್ಗೇನೋ ಅನ್ಯಾಯ ಮಾಡಿದ್ದಾರೆ, ನಿಮ್ಗೆ ಯಾರೋ ಮೋಸ ಮಾಡಿ ಅವ್ರು ಸವಾಸ ಬಿಟ್ಟು ಅಂದ್ರೆ ಬಿಟ್ಟು ಬಿಡ್ತೀರ. ಯಾರು ನಿಮ್ಗೆ ಸದಾ ಸಹಕಾರಿಯಾಗಿದ್ದಾರೆ, ನೀವು ಬಹಳ ಪ್ರೀತಿಯಿಂದ ನೋಡ್ಕೋತಾರೆ, ನೀವೆಲ್ಲಾ ಕಷ್ಟಗಳಿಗೂ ಆಗ್ತದೆ, ಅವ್ರನ್ನು ಬಿಡು ಅಂದ್ರೆ ಬಿಡ್ತೀರಾ? ಇಲ್ಲ. ಪ್ರೀತಿ ಬಿಡೋದು, ದ್ವೇಷ ಬಿಡೋದು ಬಿಟ್ಟು ಬಿಡ್ತೀವಿ. ದ್ವೇಷ ಯಾರ ಮೇಲೆ ದ್ವೇಷ ಅವ್ರನ್ನ ಬಿಡೋದ್ರೆ ಪಕ್ಕ ಬಿಟ್ಬಿಡಿ, ಬಿಡ ನೀನು ನಂಗೆ ಮಾತಾಡ್ತಿದ್ದರೆ ನಡಿ. ಆದರೆ ಯಾರು ನಮಗೆ ಸಹಾಯಕರಾಗಿದ್ದಾರೆ, ಯಾರು ಸದಾ ಜೊತೆ ಇದ್ದಾರೆ, ಯಾರು ಎಲ್ಲ ಕಷ್ಟಗಳು ಆಗ್ತಾರೆ, ಅವರನ್ನು ಬಿಡು ಅಂದ್ರೆ ಆಗೋದಿಲ್ಲ ಅಲ್ಲ. ಅದಕ್ಕೆ ಆದರೆ ಇವರು ಪ್ರೀತಿಯನ್ನು ಗೆದ್ದವರು, ಪ್ರೀತಿಯನ್ನು ಕೂಡ ಮರ್ತಿದ್ದಾರೆ, ಅದನ್ನು ಸಹ ಬಿಟ್ಟಿದ್ದಾರೆ. ವೀತರಾಗ ಅವನ್ನ ವೀತರಾಗ ಅಂತಾರೆ. ವೀತರಾಗರಿಗೆ 18 ದೋಷ ಗ್ರಹಿತರಾಗಿರ್ತಾರೆ. ಮುಂದಿನ ಪಾಠದಲ್ಲಿ 18 ದೋಷದ ಹೆಸರುಗಳಿದೆ, ಅಲ್ಲಿ ಹೇಳ್ತೀನಿ. ಈಗ ಈ ಪಾಠ ಮುಗಿಯಲ್ಲ, ಇಲ್ಲ ಅಂದರೆ ನನ್ನ ಹತ್ರ ಕೊಟ್ಟರೆ ನನಗೆ ಆಗಲ್ಲ, ನಾನು ಅರ್ಜೆಂಟಿಗೆ ಮುಗಿಸೋಕ್ಕಾಗಲ್ಲ. ಈಗ ನನಗೆ ಒಂದೊಂದು ಪದಕ್ಕೂ ಅರ್ಥ ಹೇಳ್ತಾ ಇದ್ದರೆ ನನಗೆ ಸಮಾಧಾನ. ಇಷ್ಟ ಅರ್ಥ ಆಯಿತು. ವೀತರಾಗ ಅಂದರೆ 18 ದೋಷ ಹೇಳ್ತಿದ್ದಾರೆ. ಅಂತಹ ವೀತರಾಗ ಭಗವಂತರ ಉಪಾಸನೆಯನ್ನು ಆರಾಧನೆಯನ್ನು ಯಾರು ಮಾಡ್ತಾರೆ ಅವರ ಧರ್ಮವನ್ನ ವೀತರಾಗ ಧರ್ಮ ಅಂತ ಹೇಳ್ತಾರೆ. ಇನ್ನು ಜೈನ ಧರ್ಮ ಸಹಜವಾದದ್ದು, ಪ್ರಾಕೃತಿಕವಾದ. ಈಗ ಲೋಕದಲ್ಲಿ ಯಾರು ರಕ್ಷಣೆ ಮಾಡ್ತಾರೆ ನಮ್ಮನ್ನ, ಅವರನ್ನ ಪ್ರೀತಿಸ್ತೀವೋ, ಯಾರು ನಮ್ಮ ಭಕ್ಷಣೆ ಮಾಡ್ತಾರೆ, ನಮ್ಮನ್ನ ಹೊಟ್ಟೆ ಉಳಿಸ್ಕೊತಾರೆ, ಅವ್ರನ್ನ ಪ್ರೀತಿಸ್ತೀವೋ, ರಕ್ಷಣೆ ಮಾಡೋದೇ ಅಲ್ವಾ. ಜೈನ ಧರ್ಮ ಸಹಜವಾಗಿ ಕರುಣಾಮಯವಾದ ಧರ್ಮ, ದಯಾಮಯ ಧರ್ಮ. ಇದರಲ್ಲಿ ಯಾರ ಹೃದಯದಲ್ಲಿ ಕರುಣೆ ಇದೆ, ಯಾರ ಹೃದಯದಲ್ಲಿ ದಯೆ ಇದೆ, ಅಯ್ಯೋ ಪಾಪ ಅಂತ ಅಂತಾರೆ. ಯಾರಿಗಾರು ಕಷ್ಟ ಬಂದ್ಬಿಡೋದ್ರೆ ತಕ್ಷಣ ಏನನ್ಸುತ್ತೆ, ಪಾಪ ಅದಾಗಬಾರ್ದಿತ್ತು ಅನ್ಸುತ್ತಲ್ಲ. ಯಾರಿಗನ್ಸುತ್ತೆ? ಕವಿಗಳಿಗನ್ಸುತ್ತಾ? ಯಾರಿಗನ್ಸುತ್ತೆ? ಯಾರ ಹೃದಯದಲ್ಲಿ ಕರುಣೆ ಇದೆ ಅವರಿಗೆ ಅನಿಸುತ್ತೆ ಅಂಥ ಧರ್ಮ. ಯಾರ ಹೃದಯದಲ್ಲಿ ಕರುಣೆ, ದಯೆ, ಪ್ರೀತಿ ಇದೆಯೋ ಎಲ್ಲ ಜೀವಿಗಳ ಬಗ್ಗೆ ಅವರದ್ದು ಯಾವುದು? ಜೈನ ಧರ್ಮ. ಜೈನ ಧರ್ಮ ಪ್ರಾಕೃತಿಕ ಧರ್ಮ. ಸಹಜವಾಗಿ ಎಂಥ ಕಟುಕರು ಕೂಡ ಅವನು ಪಡಿಬಾರಕ್ಕೆ ಏನಾರಾಯ್ತು ಅಂದರೆ ಅವನಿಗೆ ಕರುಣೆ ಬಂದೇ ಬರುತ್ತೆ. ಯಾರಿಗೆ ಕರುಣೆ ಇದ್ದರೆಂದರೂ ಅವನ ಕುಟುಂಬಕ್ಕೆ, ಅವನ ಪರಿವಾರಕ್ಕೆ ಕಷ್ಟ ಬಂದಾಗ ಅಥವಾ ಅವನಿಗೆ ಕಷ್ಟ ಬಂದಾಗ ಎಂಥವ್ರನ್ನು ಬೇಕಾದ್ರೆ ಕಾಲು ಹಿಡಿಬಿಡ್ತಾನೆ, ನನ್ನ ಪ್ರಾಣ ಉಳಿಸುವಂತೆ, ಅವಾಗ ಕರುಣೆ ಬರುತ್ತೆ. ಆದರೆ ಜೈನ ಧರ್ಮದಲ್ಲಿ ಪ್ರತಿಯೊಂದು ಜೀವಿಗಳ ಬಗ್ಗೆ ಕರುಣೆ ಬರುತ್ತೆ. ಅದರಿಂದ ಇದನ್ನ ಪ್ರಾಕೃತಿಕ ಧರ್ಮ ಅಂತ ಹೇಳಿ. ಜೈನ ಧರ್ಮ ಅನಾದಿ ನಿಧನವಾಗಿದೆ, ಅಂದರೆ ಯಾವಾಗಿದ್ದೇ ಗೊತ್ತಿಲ್ಲ. ನಮ್ಮ ಮೊದಲನೇ ತೀರ್ಥಂಕರು ಯಾರು? ಆದಿನಾಥರ ಆಯುಸ್ ಎಷ್ಟಿತ್ತು? 84 ಲಕ್ಷ ಪೂರ್ವಗಳು. ಒಂದು ಪೂರ್ವಕ್ಕೆ 84 ಲಕ್ಷ ಇಂಟು 84 ಲಕ್ಷನ 84 ಲಕ್ಷ ಜೊತೆ ಗುಣಿಸಿರಿ, ಅದು ಎಷ್ಟಾಗುತ್ತೆ? ಅದು ಒಂದೇ ಪೂರ್ವ. ಏನಿದು? ಒಂದು ಅಂತ 84 ಲಕ್ಷ ಪೂರ್ವ ಆಯಸ್ಸಿತ್ತು ಆದಿನಾಥರ ಗ್ರಂಥರಿಗೆ. ಎಷ್ಟು? 84 ಲಕ್ಷ ಪೂರ್ವ ಆಯಸ್ಸಿತ್ತು ಆದಿನಾಥ ಗ್ರಂಥರಿಗೆ. ಅದಾದಮೇಲೆ ಕಡಿಮೆ ಆಗ್ತಾ ಬಂತು ಆಯಸ್ಸು. 72 ಲಕ್ಷ, 64 ಲಕ್ಷ, 54 ಲಕ್ಷ, ಹೀಗೆಲ್ಲ ಕಡಿಮೆ ಆಗ್ತಾ ಬಂತು. ಆಮೇಲೆ ಮಹಾವೀರ ಸ್ವಾಮಿಯವರಿಗೆ 72 ವರ್ಷ. ಇವತ್ತು ನಮ್ಮೆಲ್ಲರಿಗೂ ಆಯಸ್ಸು ಅಷ್ಟೇ, ಹೆಚ್ಚಂದರೆ 3 ವರ್ಷ. ಯಾಕೆಂದರೆ ಚಂದ್ರು ಅಮ್ಮ ಇದ್ದಾರಲ್ಲ, 93 ವರ್ಷ ಅಲ್ಲ ಅವ್ರಿಗೆ, ಅದಲ್ಲ 93 ವರ್ಷ. ಚಂದ್ರು ಅಮ್ಮನಿಗೆ ಹೋಗಿ ಬಂದಿದ್ದೆ, ನಾನು ಮಾತಾಡ್ಸ್ಕೊಂಡಿದ್ದೆ. ಈಗ ಹೋಗ್ಬೇಕು ಅಲ್ಲೊಂದು 100 ವರ್ಷ. ಹೆಚ್ಚಂದರೆ ನಮ್ಮ ಆಯಸ್ಸು ಇವಾಗ
800 ವರ್ಷ. ಅಷ್ಟು ವರ್ಷ ಆಯುಸ್ ಅವರಿಗಿತ್ತು ಅಂದರೆ ಕೇಳ್ಕೊಳ್ಳಿ. ಈ ಕಡೆ ಕೇಳಿ. ಆಯಿತು. ಅಂದರೆ ಜೈನ ಧರ್ಮ ಅನಾದಿ ನಿಧನವಾಗಿದೆ. ಇದನ್ನು ಯಾರೂ ಸ್ಥಾಪನೆ ಮಾಡಿಲ್ಲ. ಇದು ಅನಾದಿ ಕಾಲದಿಂದ ಇದೆ, ಮತ್ತು ಅನಂತ ಕಾಲದವರೆಗೂ ಇರುತ್ತೆ. ಮರ್ತೋಗುತ್ತೆ. ಮರ್ತೋದ್ರೆ ಮತ್ತೊಬ್ಬರು ತೀರ್ಥಂಕರು ಬರ್ತಾರೆ, ಮತ್ತವ್ರು ನೆನಪು ಮಾಡ್ಕೊಟ್ಟು ಹೋಗ್ತಾರೆ. ಅವ್ರು ಸ್ಥಾಪನೆ ಮಾಡಲ್ಲ, ಮರ್ತಿದ್ದನ್ನ ನೆನಪಿಸ್ತಾರೆ ಅಷ್ಟೇ. ಅವರು ಪಾಲಿಸ್ತಾರೆ, ಇದ್ದವ್ರ ಮೇಲೂ ಪಾಲನೆ ಮಾಡಿಸ್ತಾರೆ. ಅದಕ್ಕೆ ಅವರ ಪ್ರವರ್ತಕ ಅಂತ ಹೇಳ್ತಾರೆ. ಪ್ರವರ್ತಕರು ಅಂದ್ರೇನು? ಇರೋದನ್ನೇ ಮುಂದುವರಿಸ್ಕೊಂಡು ಹೋಗುವಂಥವ್ರು, ಹೊಸದನ್ನ ಹುಟ್ಟಾಕೋತಾರೆ. ಸ್ಥಾಪನೆ ಮಾಡೋದು ಅಂದರೆ ಇಲ್ಲದಲೇ ಇರೋದನ್ನು ಹುಟ್ಟಾಕೋದು ಸ್ಥಾಪನೆ ಇದೆ. ಆದರೆ ಇದು ಸ್ಥಾಪನೆ ಮಾಡಿದ್ದಲ್ಲ, ಇದನ್ನ ಪ್ರವರ್ತನೆ ಮಾಡಿದ್ದು, ನಡೆಸ್ಕೊಂಡು ಹೋಗಿರುವಂಥದ್ದು ಮಾಡ್ತಿದ್ದಾನೆ. ಜೈನ ಧರ್ಮವು ಯಾರಿಂದಲೂ ನಿರ್ಮಿತವಾದುದಲ್ಲ, ಏಕೆಂದರೆ ವಸ್ತುವಿನ ಸ್ವಭಾವವನ್ನು ಗುಣವನ್ನು ಯಾರೂ ನಿರ್ಮಾಣ ಮಾಡಲಾಗಿದೆ. ಉದಾಹರಣವಾಗಿ ಜಲದ ಶೀತಲತೆ ಅಥವಾ ಅಗ್ನಿ ಉಷ್ಣತೆಗಳು ಅವುಗಳಿಗೆ ನೈಸರ್ಗಿಕವಾಗಿ ಇರುತ್ತೆ. ನೀರು ಯಾವತ್ತೂ ಶೀತಲವಾಗೇ ಇರುತ್ತೆ, ಅಗ್ನಿ ಯಾವತ್ತೂ ಬಿಸಿಯಾಗೇ ಇರುತ್ತೆ. ಬೇಕಾದಷ್ಟು ಕುಡಿತಾ ಇರಲಿ ನೀರು, ಅದನ್ನು ನಾವು ಒಲೆ ಮೇಲೆ ಹಾಕಿದ್ರೆ ಬೆಂಕಿ ಆಗುತ್ತೋ ಇಲ್ವೋ? ನೀರು ಬಹಳ ಬಿಸಿ ಇತ್ತಲ್ಲ, ಹೊತ್ಕೊಂಡು ಉರಿಬೇಕಿತ್ತು, ಯಾಕೆ ಉರಿಯಲ್ಲ? ಯಾಕಂದ್ರೆ ಅದರ ಸ್ವಭಾವನೇ ತಣ್ಣನೆದು ಆರಿಸುವಂಥದ್ದು ಅದರ ಕೆಲಸ. ನೀವು ಬೇಕಾದಷ್ಟು ಬಿಸಿ ಮಾಡಿ, ಬೇಕಾದಷ್ಟು ಬಿಸಿ ಇರಲಿ, ಬೆಂಕಿಯನ್ನು ದೂರ ಮಾಡಿದ ತಕ್ಷಣ ಮತ್ತೆ ಎಲ್ಲಿಗೆ ಬರುತ್ತೆ? ತಣ್ಣಗೆ ಆಗುತ್ತೆ. ಯಾಕೆಂದ್ರೆ ಅದರ ಸ್ವಭಾವ ಶೀತಲತೆ, ಶೀತ ತಂಪಾಗಿರುವುದು. ಅದು ಬೆಂಕಿ ನೀ ಎಷ್ಟು ಅದಕ್ಕೆ ಕಟ್ಟಿಗೆ ಹಾಕೋ ಮತ್ತಷ್ಟು ಅದು ಉರಿಯುತ್ತೆ, ಅದು ಆರೋದಿಲ್ಲ. ಯಾಕೆ? ಅದು ಸ್ವಭಾವನೇ ಉರಿಯೋದು. ಹಾಗಾಗಿ ಉಷ್ಣತೆ ಅದು ಅದರ ಸ್ವಭಾವ. ಹಾಗೆಯೇ ಜೈನ ಧರ್ಮನು ಕೂಡ ನೈಸರ್ಗಿಕವಾಗಿದೆ, ಸ್ವಭಾವ ಇದೆ. ತೀರ್ಥಂಕರರು, ಆಚಾರ್ಯರು ಇಲ್ಲ, ಆದಿ ಅಂದರೆ ಮೊದಲಾದವರು ಅಂತ. ಆದಿ ಅಂದರೆ ಮೊದಲಾದವರು ಅಂತ. ಆದಿ ಅನ್ನೋದು ಇನ್ನೊಬ್ರು ಯಾರಿಗೂ ಹೆಸರಲ್ಲ. ತೀರ್ಥಂಕರರು, ಆಚಾರ್ಯರು, ಆದಿ ಮೊದಲಾದವರು ಧರ್ಮದ ನಿರ್ಮಾತೃತ್ವ ಸಂಸ್ಥಾಪಕರ ಅಲ್ಲ, ಅದನ್ನ ಹುಟ್ಟುಹಾಕಿದವರು ಅಲ್ಲ. ಅವರು ಪವಿತ್ರ ಧರ್ಮದ ವಸ್ತುಸ್ಥಿತಿ, ಯಥಾರ್ಥ ಸ್ಥಿತಿಗಳನ್ನು ಜನರ ಸಮಕ್ಷ ಪ್ರಸ್ತುತಪಡಿಸ್ತಾರೆ. ತಪ್ಪಾಗಿ ನಡೀತಾ ಇದ್ದಾಗ ಅದನ್ನ ಹೀಗಲ್ಲ, ಹೀಗೆ, ಇದು ಸರಿ, ಇದು ತಪ್ಪು ಅಂತ ಮತ್ತೆ ಅವರಿಗೆ ತಿಳಿಸಿ ಹೇಳ್ತಾರೆ. ಆದ್ದರಿಂದ ಅವರನ್ನ ಪ್ರವರ್ತಕ ಅಥವಾ ಪ್ರಚಾರಕ ಅಂತ ಕರೀತಾರೆ. ತೀರ್ಥಂಕರು ಯಾರು? ಪ್ರವರ್ತಕರಿದ್ದಾರೆ, ಪ್ರಚಾರಕರಿದ್ದಾರೆ. ಆದರೆ ಸಂಸ್ಥಾಪಕರಲ್ಲ, ಅವರು ಹುಟ್ಟು ಹಾಕಿಲ್ಲ. ಯಾಕೆಂದ್ರೆ ಇದು ಅನಾದಿ ಕಾಲದಿಂದ ಇದೆ. ಈಗ 24 ತೀರ್ಥಂಕರು ಹಿಂದಿದೆ, ಭೂತಕಾಲದ 24 ತೀರ್ಥಂಕರು ಇದ್ದಾರಲ್ವ? ಯಾರಿಗೆ ಗೊತ್ತು 24 ತೀರ್ಥಂಕರು ಭೂತಕಾಲದ ಹೆಸರು? ಶ್ರೀ ನಿರ್ವಾಣ, ಸಾಗರ, ಮಹಾಸಾಧು, ಹಾಗೆ. ಮತ್ತೆ ಅದನ್ನು ಹೇಳ್ತಾ ಕೂತ್ಕೊಳ್ಳೋದು ಬೇಡ, ಈ ಕ್ಲಾಸಲ್ಲಿ ನೋಡೋಣ ಅದನ್ನ. ಅದಕ್ಕೆ ಪಾಠ ಇದೆ ಮುಂದೆ. ಹಾಗೆ ಅದರಿಂದ ಅವರೆಲ್ಲರಿಗೂ ಹಿಂದೆ ಭೂತಕಾಲ, ಅವರು ವರ್ತಮಾನ ಕಾಲದವ್ರು ಇದ್ದಾಗ ಅವ್ರು ಹಿಂದೆ ಭೂತಕಾಲದವ್ರು ಇದ್ರೋ ಇಲ್ವೋ? ನಮ್ಮ ಅಜ್ಜ ಇದೆ, ನಮ್ಮ ಅಜ್ಜನಪ್ಪ ಇದ್ರೋ ಇಲ್ವೋ? ಅವರಪ್ಪ ಇದ್ರೋ ಇಲ್ವೋ? ಅವರಪ್ಪ ಇದ್ರೋ ಇಲ್ವೋ? ಎಷ್ಟು ಹಿಂದಕ್ಕೆ ಮತ್ತೆ ಅವರಪ್ಪ ಇದ್ದೇ ಇದ್ರು. ಹಾಗೆಯೇ ಭೂತಕಾಲದಲ್ಲಿ ಅನಂತ ತೀರ್ಥಂಕರು ಆಗಿದ್ದಾರೆ. ಪ್ರತಿಯೊಂದು ಕಾಲದಲ್ಲಿ ಉತ್ಸರ್ಪಿನಲ್ಲಿ 24 ತೀರ್ಥಂಕರು, ಅವಸರ್ಪಿನಲ್ಲಿ 24 ತೀರ್ಥಂಕರು ಆಗ್ತಾ ಇದ್ದಾರೆ. ಅನಂತ ಉತ್ಸರ್ಪಿಣಿ ಅವಸರ್ಪಿಣಿ ಕಾಲಗಳು ಕಳೆದು ಹೋಗಿದೆ. ಅಂದರೆ ಎಷ್ಟು ಉತ್ಸರ್ಪಿಣಿ ಅವಸರ್ಪಿಣಿ ಕಾಲ ಕಳೆದಿದೆ ಅಷ್ಟು ಜನ ತೀರ್ಥಂಕರು ಆಗಿ ಹೋಗಿದ್ದಾರೆ, ಮತ್ತಷ್ಟು ಜನ ಮುಂದೆ ಆಗೋರಿದ್ದಾರೆ. ಆದ್ದರಿಂದ ಅವರು ಪ್ರಚಾರಕರಿರ್ತಾರೆ, ಪ್ರವರ್ತಕರಿರ್ತಾರೆ. ಆದರೆ ಏನಿಲ್ಲ, ಅವರು ಸಂಸ್ಥಾಪಕರಲ್ಲ, ಅವರು ಹುಟ್ಟಾಕದವರಲ್ಲ. ಚಕ್ರವರ್ತಿ ಭರತನ ಹೆಸರಿನಿಂದ ಭಾರತದ ಹೆಸರು ಭಾರತ ವರ್ಷ ಅಂತ ಆಯಿತು. ಜೈನ ಮತ್ತು ಹಿಂದೂ ವೈದಿಕ ಪುರಾಣಗಳ ಅನುಸಾರ ಈ ದೇಶದ ಹೆಸರು ಭಗವಾನ್ ಋಷಭದೇವರ ತಂದೆ ನಾಭಿರಾಯರ ಹೆಸರಿನಿಂದ ಅಜನಾಭ ಅಂತ ಹೆಸರು. ಅಜನಾಭ ಅಂತ ಹೇಳಿ ಹೆಸರಾಯಿತು. ನಾಭ, ನಾಭಿ, ನಾಭಿಂದ್ರೆ ಹುಟ್ಟಿದಾಗ ಮಕ್ಕಳಿಗೆ ಕೊಕ್ಕಳು ಬಳ್ಳಿ ಇರುತ್ತಲ್ಲ,
ಅದನ್ನು ಕಟ್ ಮಾಡೋದನ್ನು ಹೇಳ್ಕೊಟ್ರು. ಅದಕ್ಕೆ ಅವ್ರಿಗೆ ನಾಭಿರಾಜ ಅಂತ ಹೆಸರು. ಅಜ ಅಂದರೆ ಭೂಮಿ, ಅಜನಾಭ ಅಂದರೆ ನಾಭಿರಾಯನ ಆಳಿದಂತಹ ಭೂಮಿಗೆ ಅಜನಾಭ ಅಂತ ಹೆಸರು ಬಂತು. ಹಾಗಾಗಿ ಇದನ್ನ ನಾಭಿರಾಯನ ಹೆಸರಿನ ಅಜನಾಭ ಅಂತ ಕರೆದರು. ಆ ನಂತರ ಋಷಭದೇವರ ಪುತ್ರ ಭರತನ ಹೆಸರಿನಿಂದ ಭಾರತವರ್ಷ ಅಂತ ಹೆಸರು. ಜೈನ ಪುರಾಣಗಳನ್ನು ಅಂದರೆ ಮತ್ತು ಭಾಗವತ ಪುರಾಣ, ಶಿವಪುರಾಣ, ವಾಯುಪುರಾಣ, ಸ್ಕಂದ ಪುರಾಣ, ಮಾರ್ಕಾಂಡೇಯ ಪುರಾಣ, ನಾರದ ಪುರಾಣ ಮುಂತಾದರಲ್ಲಿ ಇದನ್ನು ಉಲ್ಲೇಖ ಇದೆ, ಬರೆದಿದ್ದಾರಲ್ಲ. ಶಿವಪುರಾಣದಲ್ಲಿ 37ನೇ ಅಧ್ಯಾಯದಲ್ಲಿ 57ನೇ ಶ್ಲೋಕದಲ್ಲಿ ಹೇಗೆ ನಾಭಿ ಪುತ್ರಸ್ಯ ಋಷಭೋ ಋಷಭ ಭರತೋ ಭವತಿ ತಸ್ಯ ನಾಮ್ನಾ ವಿದಂ ವರ್ಷ ಭಾರತಂ ಚೇತಿ ಕೀರ್ತ್ಯಂತೆ. ಏನೇ ನಾಭಿ ಪುತ್ರಸ್ಯ ಋಷಭ, ನಾಭಿರಾಜನ ಮಗನ ಹೆಸರು ಋಷಭ. ಋಷಭನಿಂದ ಭರತೋ ಭವತಿ, ಭರತನು ಹುಟ್ಟಿದ. ತಸ್ಯ ನಾಮ್ನ ಅವನ ಹೆಸರಿನಲ್ಲಿ ಇದಂ ವರ್ಷ ಈ ಭೂಮಿಯು ಭಾರತಂ ಚೇತಿ ಕೀರ್ತ್ಯಂತೆ, ಭಾರತ ಎಂದು ಕರೆಯಲ್ಪಟ್ಟಿದೆ. ನಾಭಿರಾಯನ ಪುತ್ರ ಋಷಭ ಮತ್ತು ಋಷಭನ ಪುತ್ರ ಭರತ. ಭರತನ ಹೆಸರಿನ ಈ ದೇಶ ಹೆಸರುವನ್ನು ಭಾರತ ವರ್ಷ ಕರೀತಾರೆ. ಇಂತಹ ಉಲ್ಲೇಖಗಳು ಸಿಗುತ್ತೆ. ಕೆಳಗಡೆ ಹಾಕಿಕೊಂಡು ಓಂ ತ್ರೈಲೋಕ್ಯ ಪ್ರತಿಷ್ಠಿತಾನಾಂ ಚತುರ್ವಿಂಶತಿ ತೀರ್ಥಂಕರಾಣಾಂ ಋಷಭಾದಿ ವರ್ತಮಾನಾಂತಾನಾಂ ಸಿದ್ಧಾನಾಂ ಶರಣಂ ಪ್ರಪದ್ಯೆ. 3 ಲೋಕದಲ್ಲಿ ಪ್ರತಿಷ್ಠಿತರಾದಂತಹ ಶ್ರೀ ಋಷಭದೇವರಿಂದ ವರ್ಧಮಾನ ಸ್ವಾಮಿಯವರಿಗೆ 24 ತೀರ್ಥಂಕರರು ಹಾಗೂ ಯಾರು ಸಿದ್ಧರಾಗಿರುವರೋ ಅವರಿಗೆ ನಾನು ಶರಣ ಹೋಗುತ್ತೇನೆ, ನಾನು ಅವರಿಗೆ ನಮಸ್ಕಾರ ಮಾಡುತ್ತೇನೆ. ಮತ್ತು ಇನ್ನೊಂದರಲ್ಲಿ ಯಜುರ್ವೇದದಲ್ಲಿ ಹೇಳ್ತಾರೆ ನಮೋ ಸಂತೋ ಋಷಭೋ ಅಂದರೆ ಪೂಜರಾದ ಅನಂತ ಋಷಭದೇವಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವೊಂದು ಸ್ವಲ್ಪ ಹಾಗೆ ಮಡಿ ಬಗ್ಗೆ ಒಂಚೂರು ಹೇಳಿಬಿಡ್ತೀನಿ. 1ನೇ ಪಾಠ ಆಗಿದೆ. ಇದರಲ್ಲಿ ಏನೇ ಇದ್ದರೂ ನೀವು ಓದ್ಕೊಂಡು ಬನ್ನಿ. ನಿಮ್ಗೇನು ಗೊತ್ತಾಗಿಲ್ಲ ಅಂದರೆ ನಾಳೆ ಕ್ಲಾಸಲ್ಲಿ ಹೇಳ್ತೀನಿ. ಮಧ್ಯಾಹ್ನ 2 ಗಂಟೆಗೆ ಕ್ಲಾಸ್ ಇದೆ. 2 ಗಂಟೆಗೆ ಎಲ್ಲರೂ ಬರಬೇಕು. ಮಡಿ ಉಟ್ಕೊತೀರಲ್ವಾ, ಪಿನ್ ಹಾಕೊಂಡ್ಬರ್ತೀರಲ್ವಾ, ಪಿನ್ ಹಾಕೋಕ್ಕೆ ಮುಂಚೆ ಅದನ್ನ ಎಲ್ಲಿಟ್ಕೊತೀರಾ? ಪಿನ್ನ ಬಾಯಲ್ಲಿ ಇಟ್ಕೋತೀರಾ. ನಾವು ಬರೀ ಮುಖ ಮುಟ್ಕೊಂಡ್ರೆ, ಮೈ ಮುಟ್ಕೊಂಡ್ರೆ ಮಹಾರಾಜಿ ಕೈ ತೊಳ್ಕೊ ಅಂತಾರೆ. ಬಾಯಲ್ಲಿ ಇಟ್ಕೊಂಡು ಪಿನ್ ಹಾಕೊಂಡ್ಮೇಲೆ ಮಡಿ ಎಲ್ಲಿಂದ ಉಳಿತು? ಬಾಯಿಗೆ ಪಿನ್ ಎಲ್ಲೂ ಜಾಗನೇ ಇಲ್ವಾ ಪಿನ್ ಇಟ್ಕೊಳ್ಳುತ್ತೆ. ಮನೇಲಿ ಅಷ್ಟು ಜಾಗ ಇರುತ್ತೆ, ಎಲ್ಲರೂ ಒಂದು ಕಡೆ ಕೆಳಗೆ ಇಟ್ಕೊಂಡು ಹಾಕೋಬೋದಲ್ಲ. ಮೊದಲನೇದು ಮಡಿ ಅಂದರೆ ಬಾಯ ಪಿನ್ ಇಟ್ಕೊಂಡು ಅದನ್ನು ಪಿನ್ ಹಾಕೊಂಡು ನೀವು ಬಂದ್ರಿ ಅಂದರೆ ನಿಮ್ಮ ಮಡಿ ಬರಲ್ಲ. ಪಿನ್ ಹಾಕ್ಕೊಂಡು ಬಂದು ನನ್ನ ಹತ್ತಿರ ಬಂದರೆ ನನ್ನ ಮೈ ಮುಳ್ಳು ಬರುತ್ತೆ. ಚೌಕದ ಮನೆ. ಆಮೇಲೆ ಮಡಿ ಹಾಕ್ಕೋಬೇಕಾದ್ರೆ ಮಡಿ ಹಾಕಿದ ಮೇಲೆ ಬೆಳಗ್ಗೆ ಹಸಿ ಬಟ್ಟೆ ಉಟ್ಕೊಂಡು ಅದನ್ನು ತೆಗೆದುಕೋಬೇಕು. ಮಡಿ ಉಟ್ಕೊಳ್ಳೋದು ಮುಂಚೆನೇ ಅದನ್ನು ತಗೊಂಡು ಹೋಗಿ ಇಟ್ಕೊಂಡ್ರೆ ಅದು ಮಡಿ ಅಲ್ಲ. ಜಳಕಕ್ಕೆ ಹೋಗ್ತೀರಾ, ಆ ಜಳಕಕ್ಕೆ ಹೋಗೋಕ್ಕೆ ಮುಂಚೆನೇ ಒಗೆದ ಬಟ್ಟೆ ತಗೊಂಡು ಹೋಗಿ ಬಚ್ಚಲ ಮನೇಲಿ ಇಟ್ಕೊಂಡು ಆಮೇಲೆ ಹೋಗ್ತೀರಾ. ಮೊದಲು ಮುಟ್ಟಿದ್ದು ಸ್ನಾನ ಮಾಡೋದಕ್ಕೆ ಮುಂಚೆ ಬಟ್ಟೆನ ಮುಟ್ಟಿದ್ರಿ ಒಗೆದಿದ್ದೇನೆ ಅಂದರೆ ಅದು ಮಡಿ ಆಗಲ್ಲ. ಸ್ನಾನ ಆದಮೇಲೆ ಬೇರೆ ಬಟ್ಟೆ ಹಾಕ್ಕೊಂಡು ಬಂದು ಅದನ್ನು ಒಂದು ಕಡೆ ತೆಗೆದಿಟ್ಟು ಈ ಬಟ್ಟೆನ ಹಾಕ್ಕೋಬೇಕು. ತೆಗೆದಿಟ್ಕೋಬೇಕಾದ್ರೂ ಹಾಗೆ 2 ಕವರ್ ಒಳಗಡೆ ನೀವು ತೊಗೊಂಡ್ಬರ್ತೀರಲ್ಲ, ಮೊದಲು ಒಂದು ಕವರ್ ಹಾಕಿ ಮತ್ತು ಇನ್ನೊಂದು ಕವರ್ ಅದರೊಳಗಡೆ ಇಟ್ಕೊಂಡು ತೊಗೊಂಡು ಬರಬೇಕು. ಮಡಿ ಕೈ ಹುಟ್ಟೋ ಹಾಗಿರಬಾರ್ದು. ಬಟ್ಟೆ ಮಡಿ ಒಂದ್ಸಲ ಮಾಡ್ಕೊಂಡ್ಮೇಲೆ ನೀವು ಮಡಿಯಿಂದ ಸ್ನಾನ ಮಾಡಿರ್ತಾರೆ, ಮಡಿ ಪ್ಯಾಂಟ್ ಶರ್ಟ್ ಹಾಕೊಂಡಿರ್ತಾರೆ, ಯೂನಿಫಾರ್ಮ್ ಹಾಕೊಂಡಿರ್ತಾರೆ. ಅವ್ರ ಕೈಗೆ ನೀವು ಏನಾದರೂ ವಸ್ತು ಕೊಟ್ಟರಿಂದ ನಿಮ್ಮ ಮಡಿ ಹೋಗುತ್ತೆ. ಸೀದಾ ಅವ್ರ ಕೈ ಕೊಡುತ್ತೆ. ಏನು ಕೊಡೋದಿದ್ದು ಅವ್ರ ಕೆಳಗೆ ಇಡಿಸ್ಬೇಕು, ತಗೋಬೇಕು, ಕೆಳಗೆ ಇಡಬೇಕು, ಕೊಡೋದು. ಮಡಿ ಉಟ್ಕೊಂಡ್ಮೇಲೆ ಆ ಕೆಲಸ ಮಾಡಬೇಕು. ಮಡಿ ಉಟ್ಕೊಂಡ್ಮೇಲೆ ಪದಕೆ ಮುಟ್ಟೋದಿಲ್ಲ. ಮಡಿ ಉಟ್ಕೊಂಡ್ಮೇಲೆ ಪುಟ್ರಂಗ ಅದು ಈಗ ಇರುತ್ತೆ, ಅದು ಯಾವುದನ್ನು ಮುಟ್ಟೋದಿಲ್ಲ. ಸೋಫಾ ಮುಟ್ಟೋದಿಲ್ಲ. ಸೋಫಾ ದೀಪ ಇತ್ತು, ಹತ್ತಿರದಲ್ಲಿ ಇತ್ತು ಅಂದರೆ ಅದನ್ನೆಲ್ಲ ಮೊನ್ನೆ ತೆಗೆದಿಡಬೇಕು, ದೂರ ಇಡಬೇಕು. ಇಲ್ಲ ಅದನ್ನು ತಾಕದ ಹಾಗೆ ಅದಕ್ಕೆ ವ್ಯವಸ್ಥೆ
ಮಾಡ್ಕೋಬೇಕು. ಮೊನ್ನೆ ಮಹಾಸಾಗರ್ ಯಾರ ಮನೇಲೂ ಹಾಗೆ ಸೋಫಾ ಮುಟ್ಕೊಂಡ್ರು ಅಂತೇಳಿ ಆ ಸೋಫಾ ಮುಟ್ಕೊಂಡು ಮಾರಾಜಿಗಳು ಅವ್ರು ಹೇಳಕ್ಕೆ ಮುಂಚೆ ಅವ್ರ ಮೌನ ಇರ್ತಾರೆ. ಅವ್ರು ಹೇಳಕ್ಕೆ ಮುಂಚೆ ಹೂ ಅನ್ನೋಕ್ಕೆ ಮುಂಚೆ ಅವ್ರು ಇನ್ನೂ 4 ಜನ ಇರ್ತೀವಿ ಮಾರಾಜಿಗೆ ಎತ್ಬೋದು. ಆಹಾರ ಸಣ್ಣ ಸಣ್ಣ ತಪ್ಪುಗಳಿಂದ ಆಹಾರ ಆಗುವುದು ನಿಂತು. ಮತ್ತೆ ಆ ಶುದ್ಧಿ ನೀರು ಕಳ್ತಾರೆ. ಶುದ್ಧಿ ನೀರು ತಂದಿದ್ದೀವಿ ಮಹಾರಾಜಿ ನಮೋಸ್ತು ಅಷ್ಟೇ ಹೇಳಬೇಕು, ಬೇರೆ ಏನೂ ಹೇಳೋದಿಲ್ಲ. ಏನು ಹೇಳಬೇಕು? ಶುದ್ಧಿ ನೀರು ತಂದವರು ಕೆಲವು ಮನೆ ಬರೀ ಹೆಣ್ಮಕ್ಳು ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಪಕ್ಕದ ಮನೆಯೊಳಗೆ ಮನೆ ಒಳಗಡೆ ಒಬ್ಬರೇ ಅಂತೂ ಮಾಡೋಕ್ಕಾಗಲ್ಲ, ಜೊತೆ ಕರ್ಕೊಂಡಿರ್ತಾರೆ ಅಕ್ಕಪಕ್ಕದವ್ರನ್ನ ಸೇರಿಸ್ಕೊಂಡೇ ಮಾಡ್ತಾರೆ. ಅವ್ರನ್ನ ಹೇಳ್ಸ್ಬಿಟ್ಟು ನೀವು ಹೆಣ್ಮಕ್ಳನ್ನ ತರ್ತೀರ ಶುದ್ಧಿ ನೀರನ್ನು. ಆಗಲೂ ಕೂಡ ಮಹಾರಾಜಿ ಶುದ್ಧಿ ನೀರು ತಂದಿದ್ದೀನಿ ನಮೋಸ್ತು ಇಷ್ಟೇ, ಇನ್ನೇನು ಒಂದೇ ಒಂದು ಅಕ್ಷರ ಜಾಸ್ತಿ ಮಾತಾಡೋರು. ನೀರನ್ನ ಬಟ್ಟೆ ಜೋಡಿಸ್ಕೋಬೇಕು, ಕುಡಿಯೋ ನೀರನ್ನ ಪೂರ ಕುಡಿಸ್ಕೋಬೇಕು. ಮತ್ತು ಯಾವ್ದು ಅಡುಗೆ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು 1-2 ಚಮಚ ಜಾಸ್ತಿ ಸುಳ್ಕೊಡಿ. ಆಮೇಲೆ ಒಬ್ಬರು ಜಾಸ್ತಿ ಬಂದರೂ ಕೊಡೋಕ್ಕಾಗುತ್ತೆ. ಅನ್ನ ಕೈ ಸುಡುವಷ್ಟು ಬಿಸಿ ಮಾಡಿ ಇಟ್ಕೊಂಡ್ರಿ ಅಂದರೆ 6 ತಾಸು ಬಂದು ಕೈ ಸುಡಬೇಕು. ಸ್ನಾನಕ್ಕೆ ಮಾಡಿದ್ರೆ ಅಷ್ಟು ಬಿಸಿನ ಮಾಡಿಟ್ಕೊಂಡು ಅದರಲ್ಲಿ ನಿಮ್ದೆಲ್ಲ ಕೆಲಸ ಮಾಡಬೇಕು. ಒಳಗಡೆ ಸಿಂಕ್ ಇದೆ, ನಲ್ಲಿ ಇದೆ ಅಂತೇಳಿ ಬಾರ್ ಹೋಗಿ ಅದಕ್ಕೂ ಕೈ ಹಾಕೋದು, ಇದಕ್ಕೂ ಕೈ ಹಾಕೋದು, ಅದು ಕೈ ತೊಗೊಳ್ಳೋದು, ಇದು ಬಂದ್ಬಿಡೋದು. ಇಲ್ಲ ಮಾಡೋದು ದೋಷ. ಹಾಗೆ ಮಾಡಿ ಎಷ್ಟು ಬೇಕೋ ಅಷ್ಟು 2 ಬಕೆಟ್ ಬೇಕಾ 2 ಬಕೆಟ್ ಕಾಯಿಸಿಟ್ಕೊಂಡು 2 ಕೊಡ ಇಟ್ಕೊಂಡು ತೆಗೆದಿಟ್ಕೊಂಡು ಅದರಲ್ಲಿ ಅಡುಗೆ ಮಾಡಿ. ಕುಡಿಯೋ ನೀರಿಗೆ ಕೈ ಹಚ್ಚಬೇಡಿ. ಕುಡಿಯೋ ನೀರು ಅರ್ಧ ತಣ್ಣಗೆ ಮಾಡಿಟ್ಕೊಳ್ಳಿ, ಅರ್ಧ ಬಿಸಿ ಇಟ್ಕೊಳ್ಳಿ. ಕೆಲವರು ಬಿಸಿ ನೀರು ಬೇಕು ಅಂತ ಬರ್ತಾರೆ, ಕೆಲವರು ತಣ್ಣಗೆ ಹೇಳ್ತಾರೆ. ಈಗ ಪೂರ ತಣ್ಣಗೆ ಮಾಡಿಟ್ಕೊಂಡು ಬಿಸಿ ಅಂದವ್ರಿಗೆ ಕೊಡ್ತೀರ, ಬಿಸಿ ಬೇಕು ಅಂದವ್ರಿಗೆ. ತಣ್ಣಗೆ ಬೇಕು ಅಂದವ್ರಿಗೆ ನೀವು ಪೂರ ಬಿಸಿ ಇಟ್ಟರೆ ಅದು ಕೊಡಬೇಕು. ಅರ್ಧ ತಣ್ಣಗೆ ಮಾಡ್ಕೋಬೇಕು, ಅರ್ಧ ಬಿಸಿ. ಮಣಿನ ಭಾಳ ಜಾಗ್ರತೆಯಿಂದ ಹಾಕ್ಕೋಬೇಕು. ನಿಮ್ಮ ಪಿನ್ನನ್ನು ಬಾಯಲ್ಲಿ ಇಟ್ಕೊಂಡು ಪಿನ್ ಹಾಕ್ಕೊಂಡ್ರಿ ಅಂತಂದರೆ ಅದು ಮಡಿಗೆ ಬರಲ್ಲ, ಮಡಿ ಆಗಲ್ಲ. ಕಾಟನ್ ಸೀರೆ ಪಿನ್ ಹಾಕ್ಕೊಂಡಿದ್ರು ನಡೆಯುತ್ತೆ, ಅದೇ ಮುದ್ದು ಹೋಗಲ್ಲ. 1-2 ದಿನ ಸ್ವಲ್ಪ ಅಭ್ಯಾಸ ಆಗೋದು, ಆಮೇಲೆ ನೀವು ಬೀರು ಅಂದರೂ ಬೀಳಲ್ಲ. ಯಾಕೆಂದರೆ ಕಾಟನ್ ಸೀರೆ ಜಾರಲ್ಲ. ಆಮೇಲೆ ಒಂದು ಸ್ವಲ್ಪ ಸೆರಗನ್ನ ಉದ್ದ ಇಟ್ಕೊಂಡ್ರೆ 1 ನೆರಿಗೆ ಕಡಿಮೆ ಆದರೂ ಪರವಾಗಿಲ್ಲ, ಆವಾಗ ಅದನ್ನು ಸಿಕ್ಕಕ್ಕಾಗುತ್ತೆ. ಅದು ಈ ಕಡೆಗೂ ಬರಲ್ಲ, ಆ ಕಡೆ ಬರಲ್ಲ. ಇಷ್ಟು ಮೋಟ ಇಟ್ಕೊಂಡಿರ್ತೀರ ಮತ್ತು ಜಾಗ ಹೋಗ್ಬಿಡ್ತದ. ಹೆಚ್ಚಿಗೆ ಹೇಳೋಕ್ಕಾಗಲ್ಲ. ಮಾಡೋದು ಅದರಿಂದ ಅಷ್ಟು ನೋಡ್ಕೊಳ್ರಿ ಶುದ್ಧಿ. ಆಮೇಲೆ ಕಾಲಿಗೆ ನೀರಿದೆಯಾ, ಇದಕ್ಕೆ ನೀರು, ಮನೆ ಸುತ್ತಮುತ್ತ ಮಲ್ಲೇ ನೋಡ್ಕೊಳ್ರಿ. ಚಪ್ಪಲಿ ಎಲ್ಲ ದೂರ ಹಾಕಿರ್ಬೇಕು. ಕಣ್ಣೆದುರಿಗೆ ಪರಕೆ ಚಪ್ಪಲಿ ಎಲ್ಲ ಬಾಗಿಲಾಗಿರ್ಬಾರ್ದು, ಅದನ್ನೆಲ್ಲ ನೋಡ್ಕೋಬೇಕು. ಆದಷ್ಟು ಮನೆ ಮುಂದೆ ಮಲ್ಲೇ ತುಳಸಿ ಕ್ಲೀನ್ ಮಾಡಿ ರಂಗೋಲಿ ಹಾಕ್ಕೊಂಡು ಆಮೇಲೆ ಇದು ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ರಂಗೋಲಿ ಬರ್ದಲೇ ಇದ್ದರೆ ಚಿಂತೆ ಇಲ್ಲ, ಅದು ಸ್ವಚ್ಛ ಅಂತೂ ಮಾಡ್ಕೊಳ್ಳಿ. ರಂಗೋಲಿ ಇದ್ದಲೇ ಇದ್ದರೂ ನಡೆಯುತ್ತೆ, ಆದರೆ ಸ್ವಚ್ಛತೆ ಇದ್ದೇ ಇದ್ದರೆ ನಡೆಯಲ್ಲ. ಈಗ ಅದರಿಂದ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ನಮಗೆ ಮತ್ತೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಅಷ್ಟು ಮಾಡ್ಕೊಳ್ಳಿ. ಟೈಮ್ ಆಗ್ತಿದೆ, ಚಿನ್ಮಾಣಿ ಹೇಳೋಣ 7:30 ಆಗ್ತಿದೆ. रवि तुम्हारे पवित्र मुख से निश्चित जो शीतल वाणी, जग जन मन पे मन को धोती अतः कहाती चिन्हवाणी। जगवंतो माँ जग में तब तक जब तक सूरज चांद रहे, शीश नवाते कर्म हरो माँ अब तक हम विषयान रहे, अब हम ना विषयान रहे। जगरूजिनवाणी माता की जय। ओम।